ಇನ್ನು ಎಂಥ ನಾಟಕ ನೋಡಿ ಇದು. ಸ್ವಂತ ಗಂಡನ ಕೊಲೆ ಮಾಡಿ ಹುಲಿ ಕೊಂದಿದೆ ಅನ್ನುವಂಥ ಒಂದು ನಾಟಕವನ್ನ ಸ್ವತಃ ಆತನ ಪತ್ನಿಯೇ ಮಾಡಿದ್ದಾಳೆ. ಪರಿಹಾರದ ಹಣದ ಆಸೆಗಾಗಿ ಪತಿಯನ್ನೇ ಪತ್ನಿ ಕೊಲೆ ಮಾಡಿದ್ದಾಳೆ. ಮೈಸೂರಿನ ಹುಣಸೂರಿನ ಚಿಕ್ಕ ಹೆಜ್ಜೂರು ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಊಟದಲ್ಲಿ ವಿಷ ಬೆರೆಸಿ ಗಂಡನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ನಂತರ ನನ್ನ ಗಂಡನನ್ನ ಹುಲಿ ಹೊತ್ಕೊಂಡು ಹೋಗಿದೆ ಅಂತ ಕಥೆ ಕಟ್ಟಿದ್ಲು. ಯಾಕಾಗಿ? ಅದರಿಂದ ಸಿಗುವಂಥ ಪರಿಹಾರದ ಹಣಕ್ಕಾಗಿ. ಇನ್ನು ಇವಳ ಮಾತನ್ನ ನಂಬಿಕೊಂಡು ಅಧಿಕಾರಿಗಳು ಕೂಡ ಕೂಂಬಿಂಗ್ ಆಪರೇಷನ್ನ ಶುರು ಮಾಡಿದ್ರು. ನಿಜವಾಗ್ಲೂ ಹೊತ್ಕೊಂಡು ಹೋಗಿದ್ಯೋ ಏನೋ ಅಂತ ಹೇಳಿ. ಆದರೆ ಯಾವಾಗ ಈಕೆಯ ಹೇಳಿಕೆ ಹಾಗೂ ಈಕೆಯ ಒಂದು ನಡವಳಿಕೆಯಿಂದ ಪೊಲೀಸರಿಗೆ ಒಂದು ಸಂಶಯ ಬಂತೋ ಆಗ ಪೊಲೀಸರು ಜಾಡು ಹಿಡಿದು ಹೊರಟುತ್ತಾರೆ. ಆಗ ಮೃತದೇಹವನ್ನು ಕಂಡು ಪೊಲೀಸರೇ ಶಾಕ್ ಆಗ್ತಾರೆ. ಇನ್ನು ವಿಚಾರಣೆಯಲ್ಲಿ ಅಂದರೆ ಅವ್ರದೇ ಸ್ಟೈಲಲ್ಲಿ ಪೊಲೀಸರು ವಿಚಾರಣೆ ಮಾಡಿದಾಗ ಪತ್ನಿ ಸಲ್ಲಾಪುರಿ ಕಹಿ ಸತ್ಯವನ್ನು ಕಕ್ಕಿದ್ದಾಳೆ. ತನ್ನ ಗಂಡನನ್ನು ತಾನೇ ಕೊಲೆ ಮಾಡಿ ಊಟದಲ್ಲಿ ವಿಷ ಬೆರೆಸಿ ಕೊಲೆ ಮಾಡಿ ನಂತರ ಇದು ಗಡಿಭಾಗದ ಗ್ರಾಮ ಆಗಿರೋದ್ರಿಂದ, ಕಾಡಂಚಿನ ಗ್ರಾಮ ಆಗಿರೋದ್ರಿಂದ ಅಲ್ಲಿ ಹ್ಯೂಮನ್ ಜೊತೆಗೆ ಅನಿಮಲ್ ಇಂಟರ್ಫಿಯರೆನ್ಸ್ ಇದ್ದೇ ಇರುತ್ತೆ. ಹೀಗಾಗಿ ಹುಲಿ ಹೊತ್ಕೊಂಡು ಹೋಗಿದೆ ನನ್ನ ಗಂಡನನ್ನ ಅಂತ ಹೇಳಿ ಆಕೆ ನಾಟಕನ ಮಾಡಿದ್ಲು. ಸೊ ಯಾವಾಗ ಪೊಲೀಸರಿಗೆ ಇದರ ಕುರಿತಾಗಿ ಡೌಟ್ ಬಂತೋ ಕೂಲಂಕುಷವಾಗಿ ಅವ್ರದೇ ಸ್ಟೈಲಲ್ಲಿ ವಿಚಾರಣೆ ಮಾಡಿದ್ದಾರೆ. ಆಗ ಆಕೆ ಈ ಕಹಿ ಸತ್ಯವನ್ನು ಬಾಯ್ಬಿಟ್ಟಿದ್ದಾಳೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಇದರ ಕುರಿತಾಗಿ ರವಿ ಪಾಂಡವಪುರ, ಸ್ವಂತ ಗಂಡನನ್ನೇ ಪರಿಹಾರದ ಹಣಕ್ಕಾಗಿ ಈ ರೀತಿ ಕೊಲೆ ಮಾಡ್ತಾಳೆ ಅಂತಂದ್ರೆ ಎಂಥ ಮನಸ್ಥಿತಿ ಇರಬೇಕು ಈಕೆಯದ್ದು? ರಾಹುಲ್, ಖಂಡಿತವಾಗ್ಲೂ ಹಣದ ಆಸೆಗಾಗಿ ಪತಿಯನ್ನ ಹತ್ಯೆಗೈದು ಅಡಿಕೆ ತೋಟದಲ್ಲಿ ಮೃತದೇಹವನ್ನ ಪತ್ನಿ ಹೂತಿಟ್ಟಿರುವಂತಹ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಚಿಕ್ಕ ಹೆಜ್ಜೂರು ಗ್ರಾಮದ ಬಳಿ ನಡೆದಿದೆ. ಲಕ್ಷಗಟ್ಟಲೆ ಹಣ ಪರಿಹಾರದ ರೂಪದಲ್ಲಿ ಬರುತ್ತೆ ಅಂತೇಳಿ ತನ್ನ ಸ್ವಂತ ಪತಿಯನ್ನೇ ಆಕೆ ಹುಲಿ ಒತ್ತೊಯ್ದಿದೆ ಅಂತ ಹೇಳಿ ಕಥೆಯನ್ನ ಕಟ್ಟಿದ್ದಾಳೆ. ಊಟದಲ್ಲಿ ವಿಷ ಬೆರೆಸಿದ ಮಾತ್ರೆಯನ್ನ ನೀಡಿ ಆತನಿಗೆ ಪ್ರಜ್ಞೆಯನ್ನ ತಪ್ಪಿಸಿ ಬಳಿಕ ಗಂಡನ ಉಸಿರನ್ನ ಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ಬಳಿಕ ಮೃತದೇಹ ಎಳೆದೊಯ್ದು ಸಮೀಪದ ತಿಪ್ಪೆಯಲ್ಲಿ ಒಬ್ಬಳೆ ಹೂತಿಟ್ಟಿರುವಂತ ಕೆಲಸಕ್ಕೆ ಮುಂದಾಗಿದ್ದಾಳೆ. 45 ವರ್ಷದ ವೆಂಕಟಸ್ವಾಮಿ ಸದ್ಯ ಕೊಲೆಯಾದ ಪತಿಯಾಗಿದ್ದು 40 ವರ್ಷದ ಸಲ್ಲಾಪುರಿ ಕೊಲೆ ಮಾಡಿದ ಪತ್ನಿಯಾಗಿದ್ದಾಳೆ. ಮಂಗಳವಾರ ತನ್ನ ಪತಿ ನಾಪತ್ತೆ ಆಗಿದ್ದಾರೆ ಅಂತೇಳಿ ಆಕೆ ದೂರು ಸಲ್ಲಿಸಿದ್ದಾಳೆ. ಹುಲಿ ಒತ್ತು ಒಯ್ದಿದೆ ಅಂತ ಹೇಳಿ ಆಕೆ ಕಥೆಯನ್ನ ಹೇಳಿದ್ದಾಳೆ. ಇವಳ ಮಾತನ್ನ ನಂಬಿದಂತಹ ಪೊಲೀಸರು, ಅರಣ್ಯ ಇಲಾಖೆ, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅರಣ್ಯ ಪ್ರದೇಶಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಮೃತದೇಹ ಎಳೆದೊಯ್ದಂತಹ ಗುರುತಿನ ಜಾಡನ್ನು ಹಿಡಿದು ಪೊಲೀಸರಿಗೆ ತಿಪ್ಪೆಗುಂಡಿಯಲ್ಲಿ ಮೃತದೇಹ ಈಗ ಪತ್ತೆಯಾಗಿರೋದು. ಬೆಂಗಳೂರು ಮೂಲದ ಸಿವಿಲ್ ಇಂಜಿನಿಯರ್ಗಳ ಮಾಲೀಕತ್ವದ ಅಡಿಕೆ ತೋಟದಲ್ಲಿ ಇವರು ಕೆಲಸವನ್ನ ಮಾಡ್ತಿದ್ರು. ಪತಿ ಹಾಗೂ ಪತ್ನಿ ಇಬ್ರು ಕೂಡ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಸಮೀಪದ ಕಂದಾಪುರ ಗ್ರಾಮದವರಾಗಿದ್ದಾರೆ. ಪತಿ ಪತ್ನಿ ಇಬ್ಬರು ಕೂಡ ಹಣದ ಆಸೆಗೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪತ್ನಿ ನಗರ ಪ್ರದೇಶಕ್ಕೆ ಹೋಗಿ ಐಷಾರಾಮಿ ಜೀವನವನ್ನ ನಡೆಸಬೇಕು ಎಂಬ ದುರಾಸೆಯಿಂದ ತನ್ನ ಗಂಡನನ್ನೇ ಕೊಂದು ಹುಲಿ ತೆಗೆದುಕೊಂಡು ಹೋಗಿದೆ ಅಂತ ಹೇಳಿ ಕಥೆಯನ್ನ ಕಟ್ಟುವಂತ ಕೆಲಸಕ್ಕೆ ಮುಂದಾಗಿದ್ದಾಳೆ. ಸದ್ಯ ಈಗ ಪೊಲೀಸರ ವಿಚಾರಣೆ ಬಳಿ ಎಲ್ಲವನ್ನೂ ಕೂಡ ಆಕೆ ಸತ್ಯವನ್ನು ಒಪ್ಪಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾಳೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಎಂಥ ಅಮಾನವೀಯ ಘಟನೆ ನೋಡಿ ಇದು. ಅಂದರೆ ಸ್ವಂತ ಪತ್ನಿನೇ ಒಂದು 5 ಲಕ್ಷ 10 ಲಕ್ಷ ರೂಪಾಯಿ ಏನು ಒಂದು ಅಮೌಂಟನ್ನು ಕೊಡ್ತಾರೆ ಪರಿಹಾರದ ಒಂದು ಹಣ. ಅದಕ್ಕೋಸ್ಕರ ಸ್ವಂತ ಗಂಡನನ್ನೇ ಊಟದಲ್ಲಿ ವಿಷ ಹಾಕಿ ಆತ ಪ್ರಜ್ಞೆ ತಪ್ಪಿ ಬಿದ್ದ ನಂತರ ಉಸಿರುಗಟ್ಟಿಸಿ ಕೊಲೆ ಮಾಡಿ ನಂತರ ಮೃತದೇಹವನ್ನು ಯಾವುದೋ ಒಂದು ತಿಪ್ಪೆಗೆ ಎಸಿತಾಳೆ. ಬಹುಶಃ ಈಕೆ ಒಬ್ಬಳೇ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಇವಳ ಜೊತೆಗೆ ಈಕೆಯ ಜೊತೆಗೆ ಇನ್ನಷ್ಟು ಜನರು ಕೂಡ ಕೈ ಜೋಡಿಸಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರ ತನಿಖೆ ಬಳಿಕ ಯಾಕಾಗಿ ಕೊಲೆ ಆಯಿತು, ನಿಜವಾಗ್ಲೂ ಪರಿಹಾರದ ಹಣಕ್ಕಾಗೇ ಕೊಲೆ ಆಯಿತಾ ಅಥವಾ ಏನಾದರೂ ಇದರ ಹಿನ್ನೆಲೆ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮಾಡಿ ನಂತರ ಸತ್ಯವನ್ನು ಆಚೆಗಿಳಿಬೇಕಾಗಿದೆ.